Hello guys, welcome to Server Dravida. ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿಬಿಟ್ಟು ಮೆಟಾಸ್ಪ್ಲಾಯ್ಟ್ ಟೇಬಲ್ ಓ ಎಸ್ ಆಪರೇಟಿಂಗ್ ಸಿಸ್ಟಮ್ನ ವಿ ಎಮ್ ವೇರಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡೋದಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಈ ಕ್ಲಾಸಲ್ಲಿ ಬಂದುಬಿಟ್ಟು ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ನ ವಿ ಎಮ್ ವೇರ್ ಒಳಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ವಿ ಎಮ್ ವೇರ್ ವರ್ಕ್ ಸ್ಟೇಷನ್ ಪ್ರೋನ ಓಪನ್ ಮಾಡಿ ಲಾಸ್ಟ್ ಕ್ಲಾಸಲ್ಲಿ ತೋರಿಸಿದ್ದೆ ಇದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಈಗಿನ ಕ್ಲಾಸ್ ಒಳಗಡೆ ನಾವು ವಿಂಡೋಸ್ 10ನ ಇನ್ಸ್ಟಾಲ್ ಮಾಡೋಣ. ನಾವು ನೆಕ್ಸ್ಟ್ ಎಲ್ಲ ಹ್ಯಾಕಿಂಗ್ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಈ ಸಿಸ್ಟಮ್ ಜಸ್ಟ್ ಕಾಷನ್, ಓನ್ಲಿ ಎಥಿಕಲ್ ಹ್ಯಾಕಿಂಗು, ನಾಟ್ ರಿಯಲ್ ಹ್ಯಾಕಿಂಗ್. ಓಕೆ, ಮತ್ತು ಯೂಟ್ಯೂಬ್ ವಿಡಿಯೋ ಡಿಲೀಟ್ ಮಾಡಿಬಿಡುತ್ತೆ. ಎಜುಕೇಷನಲ್ ಪರ್ಪಸಸ್ ಓನ್ಲಿ. ಈಗ ನಾವು ಹೆಂಗಂದರೆ, ಈಗ ನಾರ್ಮಲ್ ಸಿಸ್ಟಮು, ಈಗ ನಮ್ಮದು ನಾರ್ಮಲ್ ಸಿಸ್ಟಮ್ ಇದು. ಈಗ ಈ ಸಿಸ್ಟಮಲ್ಲಿ ನಾನು ಏನಾದರೂ ವೈರಸ್ ಇರೋ ಬೈ ಮಿಸ್ಟೇಕಾಗಿ ಡೌನ್ಲೋಡ್ ಮಾಡಿಬಿಟ್ರೆ ನನ್ನ ಇಡೀ ಸಿಸ್ಟಮ್ ವೈರಸ್ ಆಗೋಗ್ಬಿಡುತ್ತೆ. ಆಮೇಲೆ ಸಾರಿ ಸಿಸ್ಟಮ್ 32 ಅಲ್ಲೇನಾರ ರಿಜಿಸ್ಟ್ರಿ ಅಲ್ಲೇನಾರ ವೈರಸ್ ಹೋಗ್ಬಿಟ್ರೆ ಮುಗೀತು, ಸಿಸ್ಟಮ್ನೇ ಫಾರ್ಮ್ಯಾಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈಗ ನಮಗೆ ಅಷ್ಟು ಎಲ್ಲ ರಿಸ್ಕ್ ತೊಗೊಳೋದು ಬೇಡ ಅಂತ ನಾವೇನು ಮಾಡ್ತೀವಿ, ಜಸ್ಟ್ ವಿ ಎಮ್ ವೇರಲ್ಲಿ ಹೋಗ್ತೀವಿ. ವಿಂಡೋಸಿಂದ ಓ ಎಸ್ ಇಮೇಜ್ ಫೈಲ್ಸ್ ಬರುತ್ತೆ .img ಅಂತ. ಹೇಗಿರುತ್ತೆ ಅಂದರೆ, ಈಗ ಸಾಫ್ಟ್ವೇರ್ಸ್ ಇಲ್ಲಿದೆ ನೋಡಿ. ನಾವು ಮೆಟಾಸ್ಪ್ಲಾಯ್ಟ್ ಹೇಗೆ ಇನ್ಸ್ಟಾಲ್ ಮಾಡಿದ್ವಿ ಅಂದರೆ, ಮೆಟಾಸ್ಪ್ಲಾಯ್ಟ್ ಬಂದುಬಿಟ್ಟು ಅಲ್ಲೇ ಯಾರೋ ಒಬ್ರು ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಮೆಟಾಸ್ಪ್ಲಾಯ್ಟ್. ಅವ್ರದ್ದು ಎಲ್ಲ ಫೈಲ್ಸ್ ನಮಗೆ ಕೊಟ್ಟಿದ್ದಕ್ಕೆ ಈ ಥರ ಕಾಣಿಸ್ತಾ ಇತ್ತು ನಮಗೆ ಲಾಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ. ಈಗ ನಮ್ಮ ಹತ್ರ ಏನಿದೆ, ಇಮೇಜ್ ಫೈಲ್ ಇದೆ, ಸಿ ಡಿ ಥರ ಕಾಣ್ತಾ ಇದೆಯಲ್ಲ ಇಲ್ಲಿ, ಡಿಸ್ಕ್ ಇಮೇಜ್ ಫೈಲ್ ಅಂತ ಇದೆ ನೋಡಿ. ಲಾಸ್ಟಿಗೆ ಬಂದುಬಿಟ್ಟು .iso ಅಂತ ಇರುತ್ತೆ ಇಮೇಜ್ ಫೈಲ್ಸ್ಗಳಿಗೆ. ಈಗ ನಾವೇನು ಮಾಡ್ತೀವಿ, ಇದರಿಂದನೇ ನಾವು ಓನಾಗೆ ಒಂದು ಮಷಿನ್ ರೆಡಿ ಮಾಡೋದು. ಈಗ ನಾವು ಬಂದುಬಿಟ್ಟು, ಈಗ ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಓಪನ್ ವರ್ಚುವಲ್ ಮಷಿನ್ ಅಂತ ಕೊಟ್ಟು ಅದು ಸೆಲೆಕ್ಟ್ ಮಾಡಿದ್ವಿ. ಓಕೆನಾ, ಈಗ ಬಂದುಬಿಟ್ಟು ಕ್ರಿಯೇಟ್ ಅ ನ್ಯೂ ವರ್ಚುವಲ್ ಮಷಿನ್ ಅಂತ ಕ್ಲಿಕ್ ಮಾಡೋಣ. ಓಕೆ, ಈಗ ಕೇಳ್ತಾ ಇದೆ ಟಿಪಿಕಲ್ ರಿಕಮೆಂಡೆಡ್, ಇದಕ್ಕೆ ಇಡಿ ಮತ್ತು ನೆಕ್ಸ್ಟ್ ಕೊಡಿ. ಇಲ್ಲಿ ಬಂದುಬಿಟ್ಟು ಇನ್ಸ್ಟಾಲ್ ಡಿಸ್ಕ್ ಫೈಲ್ ಅಂತ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ಬ್ರೌಸ್ ಮಾಡೋಣ. ಇಲ್ಲಿ ಎಲ್ಲ ಸೆಲೆಕ್ಟ್ ಆಗಿದೆ, ಇದು ಇದೆಯಲ್ಲ ಗೆಟ್ ಇಮೇಜ್ ಫೈಲ್ ವಿಂಡೋಸ್ 10 ಅಂತ. ನಾವು ಓಪನ್ ಮಾಡೋಣ. ವಿಂಡೋಸ್ 10 ಡಿಟೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಇವಾಗ ನಾವು ನೆಕ್ಸ್ಟ್ ಕೊಡೋಣಂತೆ. ಇಲ್ಲಿ ವರ್ಚುವಲ್ ಮಷಿನ್ ನೇಮ್ ಏನು ಇಡ್ತೀರಾ ಅಂತ, ವಿಂಡೋಸ್ 10 64 ಅಂತ ಇದೆ. ಇದು ಮುಂದೆ ಡ್ರಾವಿಡ್ ಅಂತ ನಮ್ಮ ಹತ್ರಲ್ಲೇ ಒಂದು ಇದೆಯಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂತ ಹಾಕ್ಬಿಟ್ಟು, ಇಲ್ಲಿ ಲೊಕೇಶನ್ ಎಲ್ಲಿ ಇನ್ಸ್ಟಾಲ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನನಗೆ ಬೇಕಾಗಿರೋದು ಯಾವ ಫೈಲು ಖಾಲಿ ಇದೆ, ಯಾವ ಡಿಸ್ಕು ಖಾಲಿ ಇದೆ ಜಾಸ್ತಿ, ಜಿಯಲ್ಲಿ ಹಾಕೋಣ. ಪಿ ಸಿಯಲ್ಲಿ ಬಂದುಬಿಟ್ಟು ಜಿ ಡ್ರೈವಲ್ಲಿ ಒಂದು ಮೇಕ್ ನ್ಯೂ ಫೋಲ್ಡರ್ ಮಾಡಿಬಿಟ್ಟು ಇದ್ರೊಳಗಡೆ ಹೆಸರು ಯಾಕೆ ಬರಲಿಲ್ಲ, ಎಲ್ಲೋಯ್ತು, ಇನ್ನೊಂದ್ಸಲ ಬಂದ್ಬಿಟ್ಟು. ಓಕೆ, ಡ್ರಾವಿಡ್ ಯೂಸ್ ಅಂತ ಇದು ಮಾಡಿದ್ವಿ, ಇದರೊಳಗಡೆ ಬರುತ್ತೆ. ನೆಕ್ಸ್ಟ್ ಅಂತ ಕೊಡೋಣ. 60 GB ಕೇಳ್ತಾ ಇದೆ ಮಿನಿಮಮ್ ಸೈಜ್. ನೆಕ್ಸ್ಟ್ ಕೊಡಿ. ಕೊಟ್ಬಿಟ್ಟು ನಾವು ಇಲ್ಲಿ ಏನೋ ಕಸ್ಟಮೈಸ್ ಹಾರ್ಡ್ವೇರ್ ಮಾಡೋದಿದೆಯಾ ಅಂತ ಇದರೊಳಗಡೆ ನಾವು ಈಗ ನೋಡ್ಬೋದು. ಈಗ ಬಂದುಬಿಟ್ಟು ಮೆಮೊರಿ ಎಷ್ಟು 2 GB ಕೇಳ್ತಾ ಇದೆ ರಿಕಮೆಂಡೆಡ್. ನಾವು ವಿಂಡೋಸ್ ಅಲ್ವಾ, ಸ್ವಲ್ಪ ಅಟ್ಲೀಸ್ಟ್ ಒಂದು 6 GB ಕೊಡೋಣ. ಆ್ಯಕ್ಚುಲಿ ನಂದು ಬಂದುಬಿಟ್ಟು ನೀವು ಹಂಗೆ ಕೊಡೋಕೆ ಬರೋಲ್ಲ. ಈಗ ನಂದು ಏನಿದೆ ಅಂದರೆ ಅಲೋಕೇಟೆಡ್ ಮೆಮೊರಿ 27 ಇದೆ ಅಂತ, 32 GB ರ್ಯಾಮ್ ಇದೆ. ಈಗ ನಿಂದು ಅಟ್ಲೀಸ್ಟ್ 16 GB ಇದ್ದರೆ ನೀವು ಅಟ್ಲೀಸ್ಟ್ ಒಂದು 4.5 5 GB ಕೊಟ್ಟಿರಿ. ಈಗ ನಾನು 32 GB ಇದೆಯಲ್ಲ, ಇಲ್ಲಿ ತನಕ ಇದೆ ಮ್ಯಾಕ್ಸಿಮಮ್. ನಾನು 30 GB ತನಕನೂ ಕೊಡ್ಬೋದು, ಆದರೆ ಅಷ್ಟೇ ನೆಸೆಸಿಟಿ ಇಲ್ಲ. ಬಂದರೆ 5 GB ಕೊಡ್ತೀನಿ ನಾನು. ಕೊಟ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಪ್ರೊಸೆಸರ್, ಓಕೆ ಎಲ್ಲ ಸೇಮ್ ಇರಲಿ. ನೆಟ್ವರ್ಕ್ ಅಡಾಪ್ಟರ್ ಎಲ್ಲ ಏನೂ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ, ಹೇಗಿದೆ ಹಾಗೆ ಇರಲಿ. ಎಲ್ಲ ಕಂಟಿನ್ಯೂ ಆದಮೇಲೆ ಜಸ್ಟು ಕ್ಲೋಸ್ ಮಾಡಿ. ಇಲ್ಲಿ ಎಲ್ಲ ಸೆಟ್ ಆಗಿದೆಯಾ ಇನ್ನೊಂದ್ಸಲ ನೋಡ್ಬೋಣ. ಓಕೆ, ಎಲ್ಲ ಕರೆಕ್ಟ್ ಇದೆ. ಫಿನಿಶ್ ಅಂತ ಕೊಡೋಣ. ಕ್ರಿಯೇಟ್ ಆಗ್ತಾ ಇದೆ ನಮ್ಮ ಡಿಸ್ಕು. ಒಂದು ವಿಡಿಯೋನ ರೆಕಾರ್ಡ್ ಆಗ್ತಾ ಇದೆಯಲ್ಲ. ಓಕೆ, ಕ್ರಿಯೇಟಿಂಗ್ ಡಿಸ್ಕ್ ಆಗ್ತಾಯಿದೆ, ವೆಯ್ಟ್ ಮಾಡೋಣ ಸ್ವಲ್ಪ. ನಾವು ಒಂದು ಸಲ ಹೋಗ್ಬಿಟ್ಟು ಚೆಕ್ ಮಾಡೋಣ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಏನಂತ. ಓಕೆ, ಅಲ್ಲೆಲ್ಲ ಬರ್ತಾ ಇದ್ದಾವೆ ಫೈಲ್ಸ್ಗಳು, ಬರಲಿ. ಓಕೆ, ಕಂಪ್ಲೀಟ್ ಆಗಿದೆ. ಸೈಡ್ ಬಾರ್ ತೆಗ್ದೇನು, ಪ್ರೆಸ್ ಎನಿ ಕೀ ಫ್ರಮ್ ಡಿ 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 ವಿಡಿ ಅಂತ ಕೇಳ್ತಾ ಇದೆ.
ಓಕೆ, ವಿಂಡೋಸ್ ಸ್ಟಾರ್ಟ್ ಆಗ್ತಾಯಿದೆ. ಸ್ಕ್ರೀನ್ ದೊಡ್ಡದು ಮಾಡೋಣ ಸ್ವಲ್ಪ. ಓಕೆ, ಜಸ್ಟ್ ನೆಕ್ಸ್ಟ್ ಅಂತ ಕೊಡೋಣ. ಇನ್ಸ್ಟಾಲ್ ನಾವು ಅಂತ ಕೊಡಿ. ಸೆಟಪ್ ಸ್ಟಾರ್ಟಿಂಗ್ ಅಂತ ಬರ್ತದೆ. ಹಂಗಂದರೆ ಇನ್ಸ್ಟಾಲ್ ನೆಕ್ಸ್ಟ್ ಸೆಟಪ್ ನಾವು ಮಾಡೋದು. ಇಲ್ಲೆಲ್ಲ ಯಾವ್ಯಾವ ವರ್ಷನ್ಸ್ ಅಂತ ಬರುತ್ತಲ್ಲ, ಹೋಮು, ಎಜುಕೇಷನ್ನು, ಎಂಟರ್ಪ್ರೈಸಸ್ಸು, ಪ್ರೋ ವರ್ಷನ್ಸು, ಆ ಥರ. ನಾನು ಜಾಸ್ಟ್ ಹೋಮ್ ಅಂತ ಇಟ್ಬಿಟ್ಟು ನೆಕ್ಸ್ಟ್ ಕೊಡೋಣ. ಲೈಸೆನ್ಸ್ ಅಗ್ರಿಮೆಂಟ್ ಎಲ್ಲ ನೀವು ಜಸ್ಟ್ ಒಂದ್ಸಲ ನೋಡ್ಬಿಡಿ. ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಕಸ್ಟಮ್ ಇನ್ಸ್ಟಾಲೇಷನ್ ಮಾಡಿ ಡ್ರೈವ್ ಅಲೋಕೇಟ್ 60 GB ಏನು ಕೊಟ್ಟಿದ್ವಲ್ಲ ಅದು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಅದು ಏನೇನು ಫೈಲ್ಸ್ ಇದೆಯಲ್ಲ 60 GB ಏನು ಅಲೋಕೇಟ್ ಮಾಡಿದ್ವಲ್ಲ ಅದರೊಳಗಡೆನೆ ಎಲ್ಲ ಸೆಟ್ ಆಗ್ತಾ ಹೋಗುತ್ತೆ. ಈಗ ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಜಸ್ಟ್ ಇನ್ಸ್ಟಾಲ್ ಆಗಲಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ಪಾಸ್ ಮಾಡಿ, ಆಮೇಲೆ ನಾನು ಪಾಸ್ ಮಾಡ್ತೀನಿ. ಓಕೆ, ಫೈಲ್ಸ್ ಎಲ್ಲ ಇನ್ಸ್ಟಾಲೇಷನ್ ಆಗಿದೆ. ಜಸ್ಟ್ ಫಿನಿಶಿಂಗ್ ಸ್ಟೆಪ್ಪಲ್ಲಿದೆ. ಈಗ ಲಾಸ್ಟ್ ಸ್ಟೆಪ್ಪು. ನೀವು ಇಲ್ಲಿ ನನ್ನ ರೈಟ್ ಕಾರ್ನರ್ ಕೆಳಗಡೆ ಬಾಟಮ್ ಒಳಗಡೆ ಟೈಮ್ ನೋಡ್ಬೋದು, ಲಾಸ್ಟ್ ಯಾವಾಗ ಪಾಸ್ ಮಾಡಿದೆ ಅಂತ. ಜಸ್ಟ್ ಗೆಸ್ ಮಾಡ್ಬೋದು ಎಷ್ಟು ಟೈಮ್ ತೊಗೊಂಡಿದೆ ಅಂತ. ರೀಸ್ಟಾರ್ಟಿಗೆ ರೆಡಿ ಆಗ್ತಾಯಿದೆ. ರೀಸ್ಟಾರ್ಟ್ ನಾವು ಅಂತ ಕೊಡೋಣ. ಇನ್ನೂ ಒಂದು ಮೆಥಡ್ ಏನಂದರೆ, ಈಗ ನಾವು ಎಲ್ಲರ ಕ್ಲಿಕ್ ಮಾಡಿದ್ದೀವಿ, ಈಗ ಕರ್ಸರ್ ಕಾಣ್ತಾ ಇಲ್ಲ. ಕರ್ಸರ್ ಕಾಣಬೇಕು ಅಂದರೆ ಕಂಟ್ರೋಲ್ ಮತ್ತು ಆಲ್ಟ್ ಇದೆಯಲ್ಲ, ಕಂಟ್ರೋಲ್ ಪ್ಲಸ್ ಆಲ್ಟ್ ಕ್ಲಿಕ್ ಮಾಡಿದರೆ ನಿಮ್ಗೆ ಕರ್ಸರ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದರೆ ಕರ್ಸರ್ ಹೋಗುತ್ತೆ. ಓಕೆನಾ? ನಮಗೆ ಕರ್ಸರ್ ಕಾಣ್ತಾ ಇದೆ. ಜಸ್ಟ್ ಕ್ಲಿಕ್ ಮಾಡೋಣ. ಓಕೆ, ಸ್ಟಾರ್ಟಿಂಗ್ ದಿ ಸರ್ವಿಸ್. ಫ್ಯೂ ಮಿನಿಟ್ಸ್ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಸ್ಟಾರ್ಟ್ ಆಗಲಿ, ಮತ್ತೆ ಕಂಟಿನ್ಯೂ ಮಾಡೋಣ ಅಂತೆ. ಓಕೆ, ಸ್ಕ್ರೀನ್ ಮಲ್ಟಿಪಲ್ ಟೈಮ್ಸ್ ಸ್ವಲ್ಪ ರೀಸ್ಟಾರ್ಟ್ ಆಯಿತು. ರೀಸ್ಟಾರ್ಟ್ ಆದಮೇಲೆ ಈ ಸ್ಕ್ರೀನ್ ಈಗ ಕಾಣ್ತಾ ಇದೆ ನಮಗೆ. ನಿಮ್ಮದು ಮ್ಯಾಕ್ಸಿಮಮ್ 1 to 2 ಟೈಮ್ಸ್ ರೀಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್. ಒನ್ಸ್ ಲಾಸ್ಟ್ ಟೈಮ್ ಕ್ಲಿಕ್ ಮಾಡಿದೆಲ್ಲ ರೀಸ್ಟಾರ್ಟ್ ಅಂತ, ಅದಾದಮೇಲೆ ಮತ್ತೆ ಒಂದ್ಸಲ ಅಪ್ಡೇಟ್ ಆಗಿಬಿಟ್ಟು ಮತ್ತೆ ರೀಸ್ಟಾರ್ಟ್ ಆಗಿ ಜಸ್ಟ್ ಈ ಸ್ಕ್ರೀನಲ್ಲಿದೆ. ಏನು ಲೋಡಿಂಗಲ್ಲಿದೆ. It may take sometimes. Wait. Cortana, and I'm here to help. Okay, A little sign in here, a touch of Wi-Fi there, and we'll have your PC ready for all you plan to do. Use your voice or the keyboard along the way, and if you'd like me to stay quiet, just select the little microphone icon towards the bottom of your screen. If you need an assistant, ಮ್ಯೂಟ್ ಮಾಡಿದ್ದೀನಿ. Control, and Enter keys at the same time to turn on narrator. Okay, enough intro. Let's dig in. ಓಕೆ, ಪ್ರೊಸೆಸ್ ಮತ್ತೆ ರಿಪೀಟ್ ಆಯಿತು. ಎಲ್ಲ ಲೂಪಲ್ಲಿ ಏನಾರು ಸಿಕ್ಕಾಕೊಂಡು ಬಂದು. Your region is set to United States. ಓಕೆ, ಈಗ ನಾನು ಕಂಟಿನ್ಯೂ ಮಾಡ್ತೀನಿ. ಸುಮ್ಮನಾಗು. ಈಗ ಯುನೈಟೆಡ್ ಸ್ಟೇಟ್ಸಿಗೆ ಕಂಟಿನ್ಯೂ ಆಗೋಣ ಅಥವಾ ಇಂಡಿಯಾ ಓಕೆ, ಇಂಡಿಯಾ ಇಲ್ಲಿದೆ. ಇಂಡಿಯಾ ಕ್ಲಿಕ್ ಮಾಡಿ ಎಷ್ಟು ಅಂತ ತಗೋಣ. ಕೀಬೋರ್ಡ್ ಅದು ಆ್ಯಕ್ಚುಲಿ US ಕೀಬೋರ್ಡ್ ಅದು. ಇಂಗ್ಲೀಷ್ ಇಂಡಿಯಾ ಅಂತ ತಗೋಣ. ಕೊಡೋಣ. ಸೆಕೆಂಡರಿ ಕೀಬೋರ್ಡ್ ಲೇಔಟ್ ಏನಿಲ್ಲ, ಸೆಕೆಂಡರಿ ಕೀಬೋರ್ಡ್ ಲೇಔಟ್ ಸ್ಕಿಪ್ ಕೊಡೋಣ. ನಾವು ಯಾವ ಸಮ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದು ಅಂತಿದೆ. ನೇಮು, ಇಮೇಲ್ ಐ ಡಿ ಅದು ಕೇಳ್ಬೋದು ಅನ್ಕೊಂತೀನಿ. ಸ್ಕಿಪ್ ಮಾಡೋಕೆ ಆಪ್ಷನ್ ಇರ್ಬೋದು. ನೋಡು.
ಓಕೆ. ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಕೇಳ್ತಾ ಇದೆ. ಲೆಟ್ಸ್ ಆ್ಯಡ್ ಯುವರ್ ಅಕೌಂಟ್. ಸೆಕ್ಯೂರಿಟಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾ? ಓಕೆ, ಒಂದು ಮಾಡೋಣ ಒಂದು ಅಕೌಂಟು ಜಸ್ಟ್ ಸೈಬರ್ ಟ್ರಾವೆಲ್ ಅಂತ ಸೈಬರ್ ಡಿ ಅಂತ ಮಾಡೋಣ. ಓಕೆ, ಪಾಸ್ವರ್ಡ್ ಇಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಒಂದು ರ್ಯಾಂಡಮ್ ಮಂತ್ ಹಾಕಿ 25 2000. ಓಕೆ, ಆಲ್ಟರ್ನೇಟಿವ್ ಇಮೇಲ್ ಹಾಕ್ತೀನಿ. ಸ್ವಲ್ಪ ಪಾಸ್ ಮಾಡಿ. ಬಿಫೋರ್ ಒರಿಜಿನಲ್ ಮೇಲ್ ಹಾಕಿದ ಒಂದು ಮೆಥಡ್ ಟೆಸ್ಟ್ ಮಾಡಿ ನೋಡೋಣ. ಟೆಂಪ್ರವರಿ ಮೇಲ್ ಹಾಕಿ ಟ್ರೈ ಮಾಡೋಣ. ಮೇ ಬಿ ತಗೊಂಡ್ರೆ ಓಕೆ, ಯಾಕಂದರೆ ಇದು ಆಪ್ರೇಟಿಂಗ್ ಸಿಸ್ಟಮ್ ನಾನು ಮೇ ಬಿ ಇಟ್ಕೊಳ್ಳಲ್ಲ. ಓಕೆ, ಪೇಸ್ಟ್ ಆಗ್ತಾ ಇಲ್ಲ. ಜಸ್ಟ್ ಈಗ ನಾನು ಸೈಡಿಗೆ ಇಟ್ಟು ಟೈಪ್ ಮಾಡೋಣ. ನಮ್ಮ ಓಕೆ, ಸ್ವಲ್ಪ ಕ್ಯಾಪ್ಚರ್ಗಳಿದ್ದಾವೆ, ಕ್ರಿಯೇಟ್ ಮಾಡೋಣ. 3 ಕ್ಯಾಮ್ರಾ ಅಂತೆ. 3 ಕ್ಯಾಮ್ರಾ ಎಲ್ಲಿದೆ ನೋಡೋಣ. ಇದ್ರಾಗಿಲ್ಲ. ಓಕೆ, ಇದ್ರಾಗಿದೆ. ಸಬ್ಮಿಟ್. ಓಕೆ, ಫುಲ್ ಟಾಸ್ಕ್ ಇದ್ದಾವೆ. 4 ಆ್ಯಂಕರು, 3 ಇದ್ದಾವೆ. ಇಲ್ಲ, 4 ಇದೆ. ಸಬ್ಮಿಟ್. ಡನ್. ರೋಬೋಟ್, ಯಾವುದು ರೋಬೋಟ್ ಇರಬಾರ್ದು. ಓಕೆ, 5 ಕ್ಯಾಪ್ಚರ್ ಡನ್ನು. ಸಕ್ಸಸ್. ಓಕೆ, ಪಿನ್ ಕ್ರಿಯೇಟ್ ಮಾಡಿ ಅಂತಿದೆ. ಒಂದು ಪಿನ್ ಹಾಕೋಣ. ಡನ್. ನಾಟ್ ನೋ. ಪ್ರೈವಸಿ ಇದೆಲ್ಲ ಇದೆ. ಓಕೆ, ನಾವೆಲ್ಲ ಆಕ್ಸೆಪ್ಟ್ ಕೊಡೋಣ. ಆಕ್ಸೆಪ್ಟ್ ಕೊಟ್ಟು ನೆಕ್ಸ್ಟ್ ಕಸ್ಟಮೈಸ್ ಯುವರ್ ಎಕ್ಸ್ಪೀರಿಯನ್ಸ್ ಇದೆ. ಜಸ್ಟ್ ಸ್ಕಿಪ್ ಮಾಡೋಣ.
Okay, no, remember Android phones, no thanks. ಜಸ್ಟ್ ಪ್ರೊಸೆಸ್ ಸ್ವಲ್ಪ ಲಾಂಗ್ ಇದೆ. ಇನ್ನು ಲಿನಕ್ಸ್ ಬಂದ್ಬಿಟ್ಟು ಇನ್ನೂ ಈಸಿ ಇದೆ, ಇಷ್ಟೆಲ್ಲ ಸ್ಟೆಪ್ಸ್ ಬರೋಂಗಿಲ್ಲ. ಡಿಡ್ ಯು ನೋ ದಟ್? ಓಕೆ, ನೆಕ್ಸ್ಟ್ ಹಾಕಿ. ಅಂತ ಕೊಡಿ. ಓಕೆ, ರೆಡಿ ಆಗ್ತಾ ಇದೆ. ನೀವು ಅನ್ಕೊಂತೀರ ಅವಾಗಲಿಂದ ರೆಡಿ ಆಗ್ತಿದೆ ಅಂತೀರ, ಇನ್ನೂ ರೆಡಿ ಆಗಿಲ್ಲ ಅಂತ. ಲಾಸ್ಟ್ ಸ್ಟೆಪ್ ಇದು ನೋಡಿ, ಅಂತ ಬಂತು. ಲಾಸ್ಟ್ ಸ್ಟೆಪ್ ಇದೆ, ಜಸ್ಟ್ ರೀಬೂಟ್ ಆಗಿ ಸಿಸ್ಟಮ್ ಈಗ ಸ್ಟಾರ್ಟ್ ಆಗುತ್ತೆ. ನೋಡಿ, ಮತ್ತೆ ನಾಟ್ ಟರ್ನ್ ಆಫ್, ದಿಸ್ ಮೈ ಟೇಕ್ ಸರ್ವಲ್, ಜಸ್ಟ್ ವೇಟ್ ಮಾಡಿ, ಇನ್ನೂ ಸ್ವಲ್ಪ ಮಿನಿಟ್ ವೇಸ್ಟ್ ಮಾಡೋಣ. ಓಕೆ, ವಿಂಡೋಸು ಸ್ಟಾರ್ಟ್ ಆಯಿತು ನಮ್ಮದು. ಮೇ ಬಿ ನೋಡಿದ್ದೀರಾ ಕರೆಕ್ಟಾಗಿ, ಅರ್ಥ ಆಗಿಲ್ಲ ಅಂದರೆ ಮತ್ತೊಂದ್ಸಲ ಇದು ಮಾಡಿ ನೋಡಿ, ರಿವೈಂಡ್ ಮಾಡಿ ಮತ್ತೊಂದ್ಸಲ ವಿಡಿಯೋ ನೋಡಿ ಫುಲ್ಲು. ಜಾಸ್ತಿ ಏನು ಲಾಂಗ್ ಮಾಡಿಲ್ಲ, ಭಾಳ ವಿಡಿಯೋ ಕಟ್ ಮಾಡಿದ್ದೀನಿ, ಜಸ್ಟ್ 15-16 ಮಿನಿಟ್ಸ್ ಆಗಿದೆ. ಹಂಗೆ ನೋಡಿದರೆ ಲಿಟ್ರಲಿ 1 ಅವರ್ ಆಗಿದೆ ಇನ್ಸ್ಟಾಲ್ ಮಾಡೋದಕ್ಕೆ. ಪ್ರೊಸೆಸ್ಸು ನಿಮ್ಮದು ಇಂಟರ್ನೆಟ್ ಸ್ಲೋ ಇದೆ ಅಥವಾ ಸಿಸ್ಟಮ್ ಸ್ಲೋ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಜಸ್ಟು ಬೇಸಿಕಾಗಿ ಇಷ್ಟೆಲ್ಲ ಆ್ಯಪ್ಸ್ ಇದ್ದಾವೆ ಇನ್ಸ್ಟಾಲು, ವೈಫೈ ಕನೆಕ್ಷನ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಓಕೆ, ಈ ವಿಡಿಯೋಲ್ಲಿ ಬಂದುಬಿಟ್ಟು ವಿಂಡೋಸ್ 10 ಹೆಂಗೆ ಇನ್ಸ್ಟಾಲ್ ಮಾಡೋದಂತ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಖಾಲಿ ಲಿನಕ್ಸ್ 2019 ವರ್ಷನ್ ಹೆಂಗೆ ಇನ್ಸ್ಟಾಲ್ ಮಾಡೋದಂತ ನೋಡೋಣ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ. ಬಾಯ್ ಬಾಯ್.